ಈಗ ಸಂವಿಧಾನದ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. BJP ಅವರಿಗೆ ಏನೂ ವಿಷಯ ಇಲ್ಲ. ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಸಂವಿಧಾನ ಬದಲಾಯಿಸುವಂಥ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳಿ. ಅವರು ಒಂದು ಇಂಗ್ಲೀಷ್ ಮೀಡಿಯಾ ಸಮಾರಂಭದಲ್ಲಿ ಭಾಗವಹಿಸಿದರು. ಸೊ ಇಂಗ್ಲೀಷ್ ಅವ್ರ ನ್ಯಾಚುರಲ್ ಭಾಷೆ ಅಲ್ಲ. ಸೊ ಹಾಗಾಗಿ ಅವ್ರು ಏನಾದರೂ ಮಾತನಾಡಬೇಕಾದ್ರೆ ಅವ್ರು ಏನು ಕನ್ವೆ ಮಾಡಬೇಕಾಗಿತ್ತು ಅದನ್ನು ಸರಿಯಾಗಿ ಕನ್ವೆ ಮಾಡೋಕ್ಕಾಗಿಲ್ಲ. ಸಂವಿಧಾನನ ತಂದಿದ್ದೇ ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ಸಂವಿಧಾನ ರಕ್ಷಣೆ ಮಾಡೋಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರುವಂಥ ಪಕ್ಷ. ನಾವ್ಯಾಕೆ ಸಂವಿಧಾನ ಬದಲಾಯಿಸ್ತೀವಿ? ಸಂವಿಧಾನ ಬದಲಾಯಿಸುವಂಥ ಪ್ರಶ್ನೆನೇ ಇಲ್ಲ. ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಪುನರುಚ್ಚಾರ ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಅದನ್ನು ಪುನರುಚ್ಚಾರ ಮಾಡಿದ್ದಾರೆ. ಸಂವಿಧಾನ ನಾವು ಬದಲಾಯಿಸುವಂಥ ಯಾವ ಪ್ರಯತ್ನ ಮಾಡೋದಿಲ್ಲ ಅಂತೇಳಿ ಅವ್ರು ಏನು ಹೇಳಿದ್ದು, ಮುಸ್ಲಿಂ 4% ರಿಸರ್ವೇಷನ್ ವಿಚಾರವಾಗಿ ಅಷ್ಟೇ ಅವ್ರು ಮಾತಾಡಿದ್ರು. ಬಿಜೆಪಿ ನಾಯಕರುಗಳು ಇಂಥ ಹೇಳಿಕೆ ಕೊಟ್ಟ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಇಷ್ಟೆಲ್ಲ ವಿರೋಧ ಮಾಡ್ತಾರೆ. ಆದರೆ ಅವರು BJP ಅವರು ಏನಾದರೂ ಸ್ಪಷ್ಟನೆ ಕೊಟ್ಟರು, ಆಮೇಲೆ ಅನಂತಕುಮಾರ್ ಅವರು ಹೆಗಡೆ ಅವರು ಆಮೇಲೆ ಏನಾದರೂ ನಾನು ಆ ರೀತಿ ಹೇಳಿಲ್ಲ ಅಂತ ಹೇಳಿದ್ರೆ ಇಲ್ಲ. ಅನಂತಕುಮಾರ್ ಹೆಗಡೆ ಅವರು ಯಾವತ್ತೂ ಕೂಡ ನಾನು ಸಂವಿಧಾನ ಬದಲಾಯಿಸ್ತೀನಿ ಅನ್ನೋ ನಂಗೆ ಹೇಳಿಕೆ ಕೊಟ್ಟಿದ್ದೆ, ಆ ಉದ್ದೇಶ ಇರಲಿಲ್ಲ ಅಂತ ಯಾವತ್ತೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಆದರೆ ನಮ್ಮ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ, ಸಂವಿಧಾನ ಬದಲಾಯಿಸುವಂಥ ಉದ್ದೇಶ ನಮಗೇನೂ ಇಲ್ಲ, ನನ್ನನ್ನು ಮಿಸ್ಕೋಟ್ ಮಾಡಿದ್ದಾರೆ BJP ಅವರು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಏನು BJP ಅವ್ರ ಮೇಲೆ ಆರೋಪ ಮಾಡಿದ್ದೀವಿ ಅದು ನಿಜ. ಆದರೆ ಉಪಮುಖ್ಯಮಂತ್ರಿಗಳು ಆ ರೀತಿ ನಾವು ಮಾಡಲ್ಲ ಅಂತ ಹೇಳಿದ ಮೇಲೂ BJP ಅವ್ರು ಮಾಡ್ತಿರೋದು ಸುಮ್ಮನೆ ಅವ್ರ ಫ್ರಸ್ಟ್ರೇಷನ್ ತೋರಿಸುತ್ತೆ ಅಷ್ಟೇ. ಈ ಮೂರು ವಿಚಾರ ಈಗ ದೊಡ್ಡದಾಗಿ ಹೇಳಿದಾಗ ಏನು ವಿಷಯ ಇಲ್ಲ ಅಂತ, ಯಾರು ನಿಜವಾಗ್ಲೂ ತಪ್ಪು ಮಾಡಿದ್ದಾರೆ ಅವ್ರು ನಮ್ಮನ್ನ ಮೇಲೆ ಆರೋಪ ಹೊರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ.